ಪ್ರೈಸ್ ದ ಲಾರ್ಡ್. ಸೊ ಇವತ್ತು ಜೀವವುಳ್ಳ ಸಾಕ್ಷಿಯನ್ನು ಕೇಳಕ್ಕೆ ಹೋಗ್ತೇವೆ. ಸೊ ಇವತ್ತು ಯೇಸುಸ್ವಾಮಿ ನಮ್ಮ ಜೀವನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಈ ಹುಡುಗ ಒಂದು ಸಾಕ್ಷಿ. ಆ ಸಾಕ್ಷಿ ನಾವು ಫಸ್ಟು ಆ ಪಾಸ್ಟಮ್ಮ ಬಾಯಲ್ಲಿ ಕೇಳೋಣ. ಅದಾದ ಮೇಲೆ ಸೊ ಈತನ ಬಾಯಲ್ಲಿ ನಾವು ಕೇಳೋಣ. ನಾವು ಪ್ರೈಸ್ಗಳಮ್ಮ ಇವ್ರ ಬಗ್ಗೆ ಸಾಕ್ಷಿ ಕೊಡಿಮ್ಮ. ಏನಾಯ್ತಮ್ಮ ಇವ್ರಿಗೆ? ಸುಮಾರು ಒಂದು 7-8 ತಿಂಗಳು 7-8 ವರ್ಷದಿಂದ ಶಬ್ದವಾಗಿಲ್ಲ 7-8 ವರ್ಷದಿಂದ ಫಸ್ಟ್ ಅವ್ರು ಒಂದು ಗ್ಲಾಸ್ ನೀರು ತಗೊಂಡು ಸಹ ಕುಡಿಯಕ್ಕೆ ಆಗ್ತಿರ್ಲಿಲ್ಲ. ಆ ತರ ಒಂದು ಕಟ್ಟಲ್ಪಟ್ಟ ಹಾಸ್ಟೆಲ್ಲೇ ಇರ್ತಾ ಇದ್ರು ಅವರು. ಸುಮಾರು ಒಂದು 10-12 ವರ್ಷ ಮಗು ಇರುವಾಗ, ಇವಾಗ 21-22 ವಯಸ್ಸು ಫಸ್ಟ್. ಯಾವಾಗ ಇಲ್ಲಿ ಸಭೆಗೆ ಬಂದು ಒಂದು 7 days ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಮತ್ತೆ ನೀವು ಬರುವಾಗ ಇಲ್ಲಿ ಕರ್ಕೊಂಡು ಬಂದ್ವಿ ಫಸ್ಟ್. ಅವಾಗ ದೇವರು ಅದನ್ನ ನಿಮ್ಮ ಮುಖಾಂತರ ಬಿಡುಗಡೆ ಮಾಡಿದ್ರು. ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ಎಲ್ಲ ಊಟ ತನ್ನ ಕೆಲಸ ತಾನೇ ಮಾಡ್ಕೊಂತಾನೆ. ಆಕ್ಚುಲಿ ನಾನು ಬಂದು ನೋಡಿದ್ದೇನೆ. ಇವ್ರ ತಾಯಿ ಇವ್ರು ಕುತ್ಕೊಳ್ಳೋಂತ ಸ್ಥಳದಲ್ಲೇ ಮೋಷನ್ ಹೋಗ್ತಾ ಇದ್ದಾರಲ್ಲ. ವಾಶ್ರೂಮ್ ಹೋದ್ರೆ ಕ್ಲೀನ್ ಮಾಡೋದು ಸಹ ಗೊತ್ತಿರ್ಲಿಲ್ಲ. ಅವಾಗ ಅವ್ರ ತಾಯಿನೆಲ್ಲ ಕ್ಲೀನ್ ಮಾಡ್ತಿದ್ರು ಫಸ್ಟ್. ಸೊ ಅಂತ ಸ್ಥಿತಿಯಲ್ಲಿದ್ರು. ಆ ಪ್ರಾರ್ಥನೆ ಆದ್ಮೇಲೆ ಇವ್ರಿಗೆ ಏನಾಯ್ತು? ಪ್ರಾರ್ಥನೆ ಆದ್ಮೇಲೆ ದೇವ್ರು ಬಿಡುಗಡೆ ಕೊಟ್ರು. ಇವ್ರ ಮೇಲೆ ಇರೋದು ದುರಾತ್ಮ ಬಿಟ್ಟೋಯ್ತು. ಓಕೆ, ಬಿಡುಗಡೆ ಕೊಟ್ರು. ಇವಾಗ ತನ್ನ ಕೆಲಸ ತಾನೇ ಮಾಡ್ಕೊತಾನೆ, ಮತ್ತೆ ಕೆಲಸ ಬೇರೆ ಕೆಲಸ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾನೆ. ಅದು ಫಸ್ಟ್ ಅದೆಲ್ಲ ಮಾಡಕ್ ಇಲ್ಲ ಆ ತರ ಇರ್ಲಿಲ್ಲ. ಆ ಪ್ರಾರ್ಥನೆಗೆ ಮುಂಚೆ ಇಲ್ಲ, ಸಭೆಗೆ ಬರ್ತಿರೋ ಮೊದಲು ಆ ತರ ಇರ್ಲಿಲ್ಲ. ಓಕೆ, ಇವಾಗ ತಾಯಿ ಫಸ್ಟ್. ಅಮ್ಮ ಪ್ರೈಸ್ ತಾಯಿ. ಇವಾಗ ಹೇಳಿ ಸ್ವಲ್ಪ ಶಬ್ದವಾಗಿ ಹೇಳಿಮ್ಮ. ಏನಾಯ್ತು? ಫಸ್ಟ್ ರೀ ಹಿಂಗ ಇಷ್ಟ ಇದ್ದಾಗ ಒಳ್ಳೆಯವಿದ್ರಿ. 5 ವರ್ಷ ಅವನಿಗೆ ಕೆಲ್ಸಕ್ಕೆ ಹೋಗಿದ್ರಿ. ಕೆಲ್ಸಕ್ಕೆ ಹೋದಲ್ಲಿ ಇವರು ದನಕ್ಕ ಹೋಗಿರ್ರಿ. ನಾವು ಕೆಲ್ಸಕ್ಕೆ ಹೋಗಿದ್ದೀರಿ. ಆ ಕೆಲ್ಸಕ್ಕೆ ಹೋದಲ್ಲಿ ಇವಾಗ ಬಿದ್ದು ಬಂದನ್ರಿ. ಅದನ್ನ ನಮ್ಗೆ ಆಗ ಹೇಳಿದ್ರ ಗೊತ್ತಾಗ್ತಿದ್ರಿ. ಅವರು ಹೇಳಲಿಲ್ಲ ಅವಾಗ. ಆಗ ಬರ್ಬರ್ತಾ ಇದು ದುಬ್ಬ ಹಿಂಗ ದುಂಡ್ಗೆ ಹಾಕ್ಯಂತ ಬಂದ್ರಿ. ಅದು ಯಾಕೆ ಹಿಂಗ ಆತ, ಅದು ಯಾಕೆ ಹಿಂಗ ಆತಂದ್ರೆ ಇಲ್ಲ ಗಿಡದಾಗಿದ್ದ ಬಿದ್ದೀನಿ ಅಂತ ಹೇಳಿದ್ರಿ. ಅವಾಗ ನೀವು ಹೇಳಿದ್ರ ನಮ್ಮ ಮಮ್ಮಿ ಎಲ್ಲಿ ಬೇಯ್ತಾಳ ಹೊಡಿತಾಳ ಅನ್ನೋದೊಂದು ಮುಚ್ಚಿಯಲ್ಲಿ ಸುಮ್ಮನೆ ಕುಂತ್ಬಿಟ್ಟನ್ರಿ. ಅದು ಬರ್ಬರ್ತಾ ಇದು ಹಿಂಗ ಆಗ್ಬಿಟ್ರಿ. ಅದು ದೊಡ್ಡದೊಂದು ಕಲ್ಲು ಕ್ವಾರಿ ತೆಗ್ದಿತ್ರಿ. ಆ ಕ್ವಾರಿಯಾಗಿದ್ದ ಮ್ಯಾಗಿದ್ದ ತೆಳಗ್ ಬಿದ್ದನ್ರಿ. ಆ ಬಿದ್ದಿಂದೇನ ಇವ ನಮ್ಗೆ ಹೇಳಿದ್ರಿ. ಅವಾಗಲಿದ್ದಾನೆ ಹಿಂಗ ಹಾಕತ್ತ ಬಂದ್ರಿ. ಸರಿಮಾ, ಅದಾದ್ಮೇಲೆ ಇವ್ರು ಅವ್ರೆಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಿಲ್ಲ? ಇಲ್ರಿ, ಬಾಳ ಕೆಲಸ ಮಾಡಕ್ ಬರ್ತಿದ್ರಿ. ಮನೇಲೆ ಇರ್ತಾ ಇದ್ರಾ? ಮಾಡ್ತಿದ್ರಿ. ಒಂದ್ ಮಂದಿದು ಸ್ವಲ್ಪ ಮನಿದು ಅಕ್ಕ ಬೇರೆ ಕೆಲ್ಸಕ್ಕೆ ಹೋದ್ರ ತ್ರಾಸ ಆಗತ್ತೆ ನಂದು. ಈಗ ಏನಿಲ್ರಿ. ಸರಿ, ಪ್ರಾರ್ಥನೆ ಬರೋಕ್ ಮುಂಚೆ ಆಗಿತ್ತು. ಸರಿ, ಪ್ರಾರ್ಥನೆ ಬಂದಾದ್ಮೇಲೆ ಏನಾಯ್ತಮ್ಮ? ಹುಷಾರಾಗೇನ್ರಿ. ಒಟ್ಟು ಎಲ್ಲ ಇದು ಒಳ್ಳೇದಾಗೈತ್ರಿ. ಈಗ ಅವ್ರ ಮೊದ್ಲಾಗ ಬಾಳ ಇತ್ತಿರಿ. ಅವ್ನ ಬಾತ್ರೂಮ್ ಒಂದೇ ಕಡೆ ಹೋಗುವಾಗ ನೀವೇ ಅದನ್ನ ಕ್ಲೀನ್ ಮಾಡ್ತಿದ್ವಿ. ಆತರ ಇದ್ರು. ಆದ್ರೆ ಪ್ರಾರ್ಥನೆ ಆದ್ಮೇಲೆ ಕುಂದ್ರಾಕ ಆಗ್ಲಿಲ್ರಿ, ಮನ್ಗಾಕ ಆಗ್ಲಿಲ್ರಿ. ಒಂದ್ ಸ್ವಲ್ಪ ನಿಂತ್ಕೊಂಡ್ ನಡೆಯಕ್ ಆಗ್ಲಿಲ್ರಿ, ಮನ್ಗಾಕನ ಆಗ್ಲಿಲ್ರಿ. ಆ ತರ ಆಗಿದ್ರಿ. ಅದು ಪ್ರಾರ್ಥನೆ ಆದ್ಮೇಲೆ ಆರಾಮಾಯ್ತು. ನೋಡಿ, ಇವರು ಸಾಕ್ಷಿ 5 ವರ್ಷ ಆಗುವಾಗ ಕೆಳಗಡೆ ಬಿದ್ದಿದ್ದಾರೆ. ಅವಾಗ್ಲಿಂದ ಸೊ ಹುಡುಗ ಸರಿಯಾಗಿ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಎಲ್ಲಿ ಬಂದು ಹೋಗಕ್ಕೆ ಬರಕ್ಕೆ ಆಗ್ತಾ ಇಲ್ಲ. ಅಮ್ಮವ್ರ ಸಭೆಯಲ್ಲಿ ಸೊ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ತುಂಬಾ ದಿವಸ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವತ್ತು ಒಂದು ಮೀಟಿಂಗ್ ನಲ್ಲಿ ಅವತ್ತು ಬರುವಾಗ ನಾವು ಇನ್ನೂ ಜ್ಞಾಪಕ ಇದೆ. ಈ ತಮ್ಮನಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವಿ. ಅವತ್ತು ಅವನ ಬಿಟ್ಟು ಒಂದು ಅಶುದ್ಧಾತ್ಮ ಅವನ ಬಿಟ್ಟು ಹೋಗೋದನ್ನ ಅವತ್ತು ನಾವು ಕಂಡ್ವಿ. ಇವತ್ತು ನೋಡಿ, ಆ ಅಶುದ್ಧಾತ್ಮ ಬಂದು ಬಿಟ್ಟು ಹೋಗೋದು ಆದ್ಮೇಲೆ ಇವತ್ತು ಬಂದ್ರೆ ನಿಮ್ಮ ಮುಂದೆ ಇವತ್ತು ಬಂದು ಸಾಕ್ಷಿ ಕೊಡ್ತಾ ಇದ್ದಾನೆ. ಮಾತಾಡಿಸಿ ಅಪ್ಪ, ಇಲ್ಲಿ ನೋಡಿ ತಮ್ಮ. ಓಕೆ ಓಕೆ ಓಕೆ, ಆಯ್ತು ತಮ್ಮ. ಸೊ ಇವಾಗ ಫಸ್ಟ್ ನಿಮ್ಗೆ ಆ ತರ ಸಮಸ್ಯೆ ಇತ್ತಲ್ಲ. ಸೊ ಇಲ್ಲಿ ಪ್ರಾರ್ಥನೆ ಮಾಡಾದ್ಮೇಲೆ ಚಂದಾಗಾಯ್ತಾ? ಓಕೆ, ಸ್ವಲ್ಪ ಶಬ್ದವಾಗಿ ಹೇಳ್ಬೇಕು. ಚಂದಾಗಾಯ್ತು. ಇವಾಗ ಏನು ಸಮಸ್ಯೆ ಇಲ್ಲ. ಸೊ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಇವಾಗ ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ. ಓಕೆ, ಇದೇ ಸಾಕ್ಷಿ. ಅವ್ರ ಕೈಯಲ್ಲಿ ನಾನು ಕರ್ಕೊಂಡ್ಬರುವಾಗ ನಾನು ಕೇಳಿದೆ, ಇವ್ರಿಗೆಲ್ಲ ಹಾಸ್ಪಿಟಲ್ ತೋರಿಸ್ಬೋದಾನೆ ಅಂದ್ಬಿಟ್ಟು. ಅವಾಗ ಇಲ್ಲ, ಇದೇ ರೀತಿ ಇದ್ದಾನೆ ಅಂದ್ಬಿಟ್ಟು. ಅಲ್ಲವೂ ಆಲ್ಮೋಸ್ಟ್ ಒಂದು 15 ವರ್ಷ ಅನ್ಕೊಂಡಿರ್ತೀನಿ. 15 ವರ್ಷದಿಂದ ಸೊ ಈ ರೀತಿ ಇದ್ದ ಹುಡುಗನ್ನ ಇವತ್ತು ಎಷ್ಟು ಚೆನ್ನಾಗಿ ದೇವರ ಅದ್ಭುತ ಮಾಡಿದ್ದಾರೆ ನೋಡಿ. ಓಕೆ, ಪ್ರೈಸ್ ನೋಡಮ್ಮ.